ಬಹಳನೇ ಖುಷಿಯಾಗಿರುವಂತಹ ಕ್ಷಣ ಅದುವೇ ಇದೀಗ ಕಿರಣ್ ರಾಜ್ ಮತ್ತೆ ಭವ್ಯ ಅವರ ಅದ್ಭುತವಾದಂತ ಧಾರಾವಾಹಿ ಬರ್ತಾ ಇದೆ. ಇದೇ ಸೋಮವಾರದಿಂದ ಸ್ಟಾರ್ಟ್ ಆಗ್ತಾ ಇದೆ. ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ತುಂಬಾ ಜನ ಖಂಡಿತವಾಗಿಯೂ ಕೂಡ ಇಷ್ಟಪಟ್ಟೆ ಪಡ್ತಾರೆ. ಯಾಕೆಂದ್ರೆ ಇದರಲ್ಲಿ ದೊಡ್ಡ ತಾರಾ ಬಳಗವೇ ಇದೆ. ಕಿರಣ್ ರಾಜ್ ಅವರ ಒಂದು ಅದ್ಭುತವಾದಂತಹ ಪ್ರಾಜೆಕ್ಟ್. ಯಾಕೆಂದ್ರೆ ಕನ್ನಡತಿ ಬಳಿಕ ನೋಡಿ ಒಂದು ವರ್ಷಗಳೇ ತುಂಬಾ ಗ್ಯಾಪ್ ತಗೊಂಡು ಮತ್ತೆ ಕಿರುತೆರೆಗೆ ಬಂದಿದ್ದಾರೆ. ಸಿನಿಮಾಗಳಲ್ಲಿ ಅವರು ಬ್ಯುಸಿ ಆಗಿದ್ರು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ರು. ಆದ್ರೂ ಕೂಡ ಒಂದು ಒಳ್ಳೆ ಪ್ರಾಜೆಕ್ಟ್ ಬಿಡೋದ್ ಬೇಡ ಅಂತ ಇದೀಗ ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಕರ್ಣ ಅಂತ ಒಂದು ಪಾತ್ರವನ್ನ ಈಗ ನಿಭಾಯಿಸ್ತಾ ಇದ್ದಾರೆ ಕಿರಣ್ ರಾಜ್ ಅವರು. ಇನ್ನ ಅದ್ಭುತವಾಗಿ ಅವರು ಸ್ಟೂಡೆಂಟ್ ಆಗಿ ಮಾಡ್ತಾ ಇದ್ದಾರೆ ಭವ್ಯ ಅವರು. ಕಿರಣ್ ರಾಜ್ ಮತ್ತೆ ಭವ್ಯ ಅವರ ಒಂದು ಕಾಂಬಿನೇಷನ್ ಸೂಪರ್ ಆಗಿ ವರ್ಕ್ ಆಗೋದು ಗ್ಯಾರಂಟಿ. ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಕಿರಣ್ ರಾಜ್ ಮತ್ತೆ ಭವ್ಯ ಅವರ ಧಾರಾವಾಹಿ ಇದೇ ಸೋಮವಾರದಿಂದ 8 ಗಂಟೆಗೆ ಪ್ರಸಾರವಾಗುತ್ತೆ. ಸೀತಾರಾಮ ಧಾರಾವಾಹಿ ಟೈಮಿಂಗ್ಸ್ ಎಲ್ರಿಗೂ ಕೂಡ ಗೊತ್ತಿಲ್ಲ. ಅದೇ ಟೈಮಿಂಗ್ಸ್ ನಲ್ಲಿ ಧಾರಾವಾಹಿ ಕೂಡ ಸ್ಟಾರ್ಟ್ ಆಗ್ತಿರುವಂತದ್ದು ಪ್ರತಿಯೊಬ್ರು ಕೂಡ ಖಂಡಿತವಾಗಿಯೂ ಕೂಡ ನೋಡ್ಲೇಬೇಕಾಗುತ್ತೆ. ಅದ್ಭುತವಾದಂತಹ ಪ್ರಾಜೆಕ್ಟ್. ಮತ್ತೆ ಈ ಒಂದು ಪ್ರಾಜೆಕ್ಟ್ ಗೆ ಸಿಕ್ಕಾಪಟ್ಟೆ TRP ಕೂಡ ಬಂದೇ ಬರುತ್ತೆ. ಯಾಕೆಂದ್ರೆ ದೊಡ್ಡ ತಾರಾ ಬಳಗ ಇರುವಂತ ಮತ್ತೆ ಭವ್ಯ ಅವರು ಬಿಗ್ ಬಾಸ್ ಬಳಿಕ ಒಂದು ಒಳ್ಳೆ ಆಫರ್ ಕೂಡ ಸಿಕ್ಕಿದ್ದು. ಈ ಒಂದು ಆಫರ್ ಅನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊತಿದ್ದಾರೆ. ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಈಗಾಗಲೇ ಪ್ರೋಮೋ ಕೂಡ ಆಗಿರ್ಬೋದು, ಎಲ್ಲವೂ ಕೂಡ ಬರ್ತಾ ಇದ್ದು ಖಂಡಿತವಾಗಿಯೂ ಕೂಡ ಜನರಂತೂ ಎಂಜಾಯ್ ಮಾಡೋದು ಗ್ಯಾರಂಟಿ. ಈ ಒಂದು ಪ್ರಾಜೆಕ್ಟ್ ನಾನು ನೋಡಿ, ನೀವು ಕೂಡ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ. ಕಿರಣ್ ರಾಜ್ ಭವ್ಯ ಕಾಂಬಿನೇಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಗ್ರ್ಯಾಂಡ್ ಓಪನಿಂಗ್ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಕತೆ ಇರುತ್ತೆ, ಎಲ್ಲವೂ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಇಂದ ಜನರು ಕೂಡ ವೆಯ್ಟ್ ಮಾಡ್ತಿದ್ದಾರೆ. 8 ಗಂಟೆಗೆ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಕರ್ಣ ಧಾರಾವಾಹಿಯ ಒಂದು ಸ್ಪೆಷಲ್ ಹೆಸರು ಕೂಡ ಚೆನ್ನಾಗಿದೆ, ಡಾಕ್ಟರ್ ಪಾತ್ರ. ಫಸ್ಟ್ ಟೈಮ್ ಈ ರೀತಿ ಒಂದು ಕತೆ ಕೂಡ ಬರ್ತಾ ಇರುವಂತದ್ದು ತುಂಬಾನೇ ಕುತೂಹಲ ಜನರಿಗೂ ಕೂಡ ಇದೆ.